ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತುಂಬಾ ದಿನ ಆಗೋಯ್ತು ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಚಿಂತಾಮಣಿಗೆ ಬಂದಿದ್ದೀನಿ. ಬಂದಿಲ್ಲಿ ಅತ್ತೆ ಮನೆಯಲ್ಲಿ ಮನೆ ಕೆಲಸದ್ದೇ ಆಗೋಗುತ್ತೆ, ಇಲ್ಲ ಅಂತಂದರೆ ಮಕ್ಕಳನ್ನ ನೋಡ್ಕೊಳೋದೇ ಆಗೋಗುತ್ತೆ. ಜೊತೆಗೆ ಏನು ಅಂಥ ಸ್ಪೆಷಲ್ ಕಂಟೆಂಟ್, ಸ್ಪೆಷಲ್ ಇವೆಂಟ್ ಅಂತ ಇರಲಿಲ್ಲ ವ್ಲಾಗನ್ನು ಮಾಡೋದಕ್ಕೆ. ಸೊ ಇವತ್ತು ನನಗೆ ಒಂದು ಒಳ್ಳೆ ಕಂಟೆಂಟೇ ಸಿಕ್ಕಿದೆ ಅಂತಲೇ ಹೇಳ್ಬೋದು. ವೆರಿ ಎಕ್ಸೈಟೆಡ್. ಅದಕ್ಕೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ವಿಶೇಷ ಅಂದರೆ ತಮ್ಮನೇಲಲ್ಲೇ ನೋಡಿರ್ತೀರಾ. ನನ್ನ ಹಸ್ಬೆಂಡ್ ಇವತ್ತು ಇಂಡಿಯಾಗೆ ಬರ್ತಾ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲರೂ ಏರ್ಪೋರ್ಟಿಗೆ ಹೋಗಬೇಕು. ಅದಕ್ಕೋಸ್ಕರ ಬೇಗನೆ ಎದ್ದು ರೆಡಿ ಆಗ್ತಾ ಇದ್ದೀವಿ. ನಾನು ರೆಡಿ ಆಗಬೇಕು ಅಂದರೆ ಫಸ್ಟು ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಡ್ಬೇಕು. ಹಾಗಾಗಿ ಮಕ್ಕಳನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ಮತ್ತೆ ಸಿಗ್ತೀನಿ. ಐರಾ ಇನ್ನೂ ಎದ್ದಿರಲಿಲ್ಲ, ಮಲ್ಗೆ ಎದ್ಲು. ಇವನಂತೂ ನಾನು ಎದ್ದಿದ ತಕ್ಷಣವೇ ಎದ್ಬಿಡ್ತಾನೆ ಪಕ್ಕದಲ್ಲಿ. ಇಲ್ಲ ಅಂದರೆ ಅವರಪ್ಪ ಹೋಗಬೇಕಾದ್ರೆ ಅವನಿಗೆ 4.5 ತಿಂಗಳು. ಇವಾಗ ನೋಡಿ 2 ಹೆಜ್ಜೆ ಹಾಕೋಷ್ಟು ದೊಡ್ಡವನಾಗಿದ್ದಾನೆ. ಸೊ ಇವನು ರೆಡಿ ಆಗಿದ್ದಾನೆ. ಈಗ ಇವಳು ಎದ್ದಿದ್ದಾಳೆ. ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಬೇಕು. ಐರದು ಸ್ನಾನ ಆಯಿತು. ಹೊಸ ಡ್ರೆಸ್ ಹಾಕ್ಕೊಂಡು, ಮಮ್ಮ ಪಪ್ಪನ ಕರ್ಕೊಂಬರಕ್ಕೆ ಹೋಗಲ್ವಾ, ಹೊಸ ಡ್ರೆಸ್ ಹಾಕು ನನಗೆ ಅಂತ ಹೇಳಿ ಹೊಸ ಡ್ರೆಸ್ ಹಾಕಿಸ್ಕೊಂಡು ಅವ್ರ ಪಪ್ಪನ ನೋಡೋಕ್ಕೆ ಫುಲ್ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದಾಳೆ. ಸೊ ಇವರಿಬ್ರದ್ದು ರೆಡಿ ಆಗಿದ್ದಾಯ್ತಂದರೆ ಅರ್ಧ ಕೆಲಸ ಮುಗ್ದಂಗೆ ನಂದು. ಇನ್ನೇನಿದ್ರು ನಾನು ರೆಡಿ ಆಗಿಬಿಟ್ಟು ಹೊರಡೋದೊಂದೇ ಬಾಕಿ. ಎಸ್, ನಾನು ಇವಾಗ ರೆಡಿಯಾಗಿದ್ದಾಯಿತು. ಫೈನಲಿ ಮನೆಯವರೆಲ್ಲರೂ ರೆಡಿ ಇದ್ದೀವಿ. ಜಲ್ಜಕ ಕೂಡ ಬಂದಿದ್ದಾರೆ, ಸೋನು ಬಂದಿದ್ದಾಳೆ, ನಾನು, ಪಾಪು, ಅತ್ತೆ ಎಲ್ಲರೂ ರೆಡಿಯಾಗಿದ್ದೀವಿ. ಪುಳಿಯೋಗರೆ ಮಾಡಿದ್ದಾರೆ. ತಿಂಡಿ ತಿನ್ಕೊಂಬಿಟ್ಟು ಹೊರಡೋದೊಂದೇ ಬಾಕಿ. ನನಗಂತೂ ಫುಲ್ ಎಕ್ಸೈಟ್ ಆಗ್ತಾಯಿದೆ. ಯಾಕೆಂದರೆ ಇವನು 4.5 ತಿಂಗಳು. ಅವಾಗ ಯಾರು ಹೋದ್ರೂ ಬಂದ್ರೂ ಅವನಿಗೇನು ಮ್ಯಾಟ್ರ್ ಆಗ್ತಾ ಇರಲಿಲ್ಲ. ಬಟ್ ಇವಾಗ ನಮ್ಮವ್ರು ಯಾರು, ಬೇರೆಯವ್ರು ಯಾರು ಎಲ್ಲ ಗೊತ್ತಾಗುತ್ತೆ. ಅವರಪ್ಪ ಕರೆದಾಗ ಅಥವಾ ಫಸ್ಟ್ ಟೈಮ್ ನೋಡಿದಾಗ ಇವನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಇನ್ನು ಐರಾ ಪ್ರಕಾರ ಅವರಪ್ಪ ನಾವು ಅಲ್ಲಿದ್ದಾಗ ಚಿಂತಾಮಣಿಯಲ್ಲಿರ್ತಾರೆ, ಇಲ್ಲಿ ಬಂದಾಗ್ಲೂ ಹುಡುಕ್ತಾ ಇದ್ಲು ಪಪ್ಪ ಎಲ್ಲಿ ಅಂತ. ಸೊ ಈ 7 ಮಂತ್ ಗ್ಯಾಪಲ್ಲಿ ಅವಳು ಅವರಪ್ಪನ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾಳೆ ಅಂತ ನನಗೆ ಮಾತ್ರನೇ ಗೊತ್ತು. ಸೊ ಫಸ್ಟ್ ಟೈಮ್ ಅವಳು ಅವರಪ್ಪನ ನೋಡಿದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ಕಾಯೋದಕ್ಕೂ ಕೂಡ ಕಾಯ್ತಾ ಇದ್ದೀನಿ ನಾನು. ಸೊ ಆ 2 ಮೂಮೆಂಟನ್ನು ಮಿಸ್ ಮಾಡ್ಕೊಳೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಇದೆ. ಸೊ ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ತಿಂಡಿ ತಿಂದ್ಬಿಟ್ಟು ಬೇಗ ಹೊರಡೋಣ. ಇವಾಗ ಕಾರಲ್ಲಿ ಎಲ್ಲರೂ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಎದ್ದಿದ್ರಿಂದ ಇವನ್ ಪಾಪ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಹಿಂದೆಗಡೆ ಸೋನು, ನಾನು, ಪಾಪು ಕೂತ್ಕೊಂಡಿದ್ವಿ. ಇನ್ನು ಮುಂದೆಗಡೆ ಅಕ್ಕ ಡ್ರೈವ್ ಮಾಡ್ತಾ ಇದ್ರು, ಅತ್ತೆ ಕೂತಿದ್ರು. ಇವಳನ್ನ ಕೂತ್ಕೊಳ್ಳೆ ಅಂತ ಎಷ್ಟು ಹೇಳಿದ್ರು ಇಲ್ಲ, ನಾನು ನಿಂತ್ಕೊಂಡೇ ನೋಡ್ತೀನಿ ಅಂತ ಹೇಳಿ ನಿಂತ್ಕೊಂಡೇ ಇದ್ದಾಳೆ. ಇನ್ನೇನು ಏರ್ಪೋರ್ಟ್ ರೋಡಿಗೆ ಬಂದ್ವಿ. ಫ್ಲೈಟ್ಗಳೆಲ್ಲ ಟೇಕ್ ಆಫ್ ಆಗೋದು, ಲ್ಯಾಂಡ್ ಆಗೋದು ಓಡಾಡ್ತಾನೆ ಇದ್ವು. ಇವಳಂತೂ ಯಾವುದೇ ಫ್ಲೈಟ್ ನೋಡಿದ್ರೂ ಪಪ್ಪ ಬರ್ತಿದ್ದಾರೆ, ಆ ಫ್ಲೈಟಲ್ಲಿ ಪಪ್ಪ ಬರ್ತಿದ್ದಾರೆ ಅಂತಲೇ ಹೇಳ್ತಾ ಇದ್ಲು. ನನಗಂತೂ ಎಷ್ಟೊತ್ತಿಗೆ ಇವಳು ಪಪ್ಪನ ನೋಡ್ತಾಳೋ ಅಂತ ಅನಿಸ್ಬಿಟ್ಟಿತ್ತು. ಸೊ ಈಗ ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಲ್ಲಿಗೆ ಇನ್ನು ಬರೋದು ಹೋಗೋದು ಸ್ವಲ್ಪ ಜಾಸ್ತಿನೇ. ಟರ್ಮಿನಲ್ 1ಗೆ ಬನ್ನಿ ಅಂತ ಹೇಳಿದರು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ 7 o'clockಗೆ ಕಾಲ್ ಮಾಡಿ ಡೆಲ್ಲಿಯಲ್ಲಿ ಲ್ಯಾಂಡ್ ಆಗಿದ್ದೀನಿ, ಆದಷ್ಟು ಬೇಗ ಬನ್ನಿ ಅಂತ ಹೇಳಿದ್ರು. ಸೊ ನಾವು 9 o'clockಗೆ ಮನೆ ಬಿಟ್ರು 10:45ಗೆಲ್ಲ ಆಲ್ಮೋಸ್ಟ್ ಏರ್ಪೋರ್ಟಿಗೆ ರೀಚ್ ಆಗಿದ್ವಿ. ಸೊ ಅರೈವಲ್ ಹತ್ರ ಇದ್ದೀವಿ ಈಗ. ಅವ್ರು ಬರೋದನ್ನೇ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ. ಅಕ್ಕ ಕಾರ್ ಪಾರ್ಕ್ ಮಾಡಿ ಬರೋಕ್ಕೆ ಹೋಗಿದ್ರು, ನಾವು ವೆಯ್ಟ್ ಮಾಡ್ತಾ ಇದ್ವಿ. ಎಸ್, ದ ವೆಯ್ಟ್ ಈಸ್ ಓವರ್ ಆ್ಯಂಡ್ ಮೈ ಹಸ್ಬೆಂಡ್ ಈಸ್ ಹಿಯರ್. ತುಂಬಾ ಖುಷಿಯಾಯಿತು. ಈ ಮೂಮೆಂಟ್ಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ಬಂದಿದ ತಕ್ಷಣ ಐರಾ ಓಡ್ ಹೋಗಿ ಅವ್ರ ಪಪ್ಪನ ಎಷ್ಟು ಚೆನ್ನಾಗಿ ತಬ್ಕೊಂಡ್ಲು ಅಂದರೆ, ಅವಳಿಗಂತೂ ಪಪ್ಪ ಯಾವಾಗ ಬರ್ತಾರೆ ಅಂತ ಆನ್ಸರ್ ಮಾಡಿನೇ ನಂಗೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಇನ್ನು ಇವನಂತೂ ಯಾರನ್ನೋ ನೋಡ್ದು ನಂಗೆ ಆಡ್ತಾ ಇದ್ದ, ಹತ್ರಕ್ಕೆ ಸಹ ಹೋಗಲಿಲ್ಲ, ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ತುಂಬ ಚಿಕ್ಕವನಾಗಿದ್ನಲ್ವ ಅವನು ಹೋಗ್ಬೇಕಾದ್ರೆ. ಹಾಗಾಗಿ ನಮ್ಮ ಮನೆಯವ್ರು ಅವನಿಗೆ ತುಂಬ ಚೆನ್ನಾಗಿ ಗುರ್ತಿಡಿತಾನೆ. ನನ್ನ ಹತ್ರ ಮಾತ್ರನೇ ಇರ್ತಾನೆ ಆದ್ರೂ. ಸೊ ಈ ಮೊಮೆಂಟ್ಗೋಸ್ಕರ ನಾನು 7 ಮಂತ್ಸಿಂದ ಕಾಯ್ತಾ ಇದ್ದೆ, ಯಾವಾಗ ನಾವು 4 ಜನ ಒಟ್ಟಿಗೆ ಇರ್ತೀವಿ ಅಂತ. ನಿಜವಾಗ್ಲೂ ಇಲ್ಲಿ ನಾವು ಅಲ್ಲಿ ಅವರು ಅಂತ ಇದ್ದು ಸಾಕಾಗ್ಬಿಟ್ಟಿದೆ. ಪಪ್ಪ ಕಣೋ ಹೋಗು ಅಂದ್ರೂ ಪಾಪ ಯಾರನ್ನೋ ನೋಡ್ದಂಗೆ ನೋಡ್ತಾ ಇದ್ದ. ಅಲ್ಲಿರೋರೆಲ್ಲರಲ್ಲೂ ತುಂಬ ಖುಷಿ ಪಟ್ಟಿದ್ದು ಅಂದರೆ ಐರಾ. ಅವಳಂತೂ ಅವ್ರ ಪಪ್ಪನ ತುಂಬ ಮಿಸ್ ಮಾಡ್ಕೊತಾ ಇದ್ಲು. ಅವಳ ಖುಷಿ ನೋಡಿ ನನಗೂ ತುಂಬಾ ಖುಷಿ ಆಯಿತು. ಸೊ ಫೈನಲಿ ವಿ ಆರ್ ಟುಗೆದರ್. ಇವನಂತೂ ಇವಾಗ 1 year ಆಗ್ತಿರೋದ್ರಿಂದ ನಮ್ಮ ಮನೆಯವ್ರು ಯಾರು ಅನ್ನೋದನ್ನ ತುಂಬಾ ಚೆನ್ನಾಗಿ ಗುರ್ತಿಟ್ಕೊಂಡಿದ್ದಾನೆ.
ಅಕ್ಕ ಕೂಡ ಇವಾಗ ಕಾರ್ ಪಾರ್ಕ್ ಮಾಡಿ ಬಂದರು. ಇನ್ನೇನು ಹೊರಡೋದು ಒಂದೇ ಬಾಕಿ ಇರೋದು. ಐರಾ ಜೊತೆ 3 ಇಯರ್ಸ್ ಸ್ಪೆಂಡ್ ಮಾಡಿದ್ರು, ಬಟ್ ಇವನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರಲಿಲ್ಲ. ಅವ್ರಿಗೆ ಎಷ್ಟು ಮಿಸ್ ಮಾಡ್ಕೊತಾ ಇದ್ರೋ ಈ ಮೂಮೆಂಟನ್ನು. ಸೊ ಬಂದಿದ ತಕ್ಷಣ ಇಬ್ಬರು ಮಕ್ಕಳನ್ನು ಕೂರಿಸ್ಕೊಂಡು ಆ ಲಗೇಜ್ ಟ್ರಾಲಿನಲ್ಲೇ ಆಟ ಆಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಇನ್ನು ಇವಳಿಗೆ ಟಾಯ್ಸ್ ತಂದಿದ್ದೀನಿ ಅಂತ ಹೇಳಿದೆ ತಡ ಅಲ್ಲೇ ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ಲು. ಸೊ ಅಲ್ಲೇ ಸೂಟ್ ಕೇಸ್ ಓಪನ್ ಮಾಡಿ ಅವರಪ್ಪ ಗೊಂಬೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿಂದ ಈ ಕುದುರೆ ಗೊಂಬೆಯನ್ನು ತೊಗೊಂಬಂದಿದ್ರು. ಅದ್ರ ಮೇಲೆ ಒಂದು ಹುಡುಗಿ ಕೂತ್ಕೊಂಡಿದ್ದಾಳೆ, ಅದು ಇವಳೆ ಅಂತ ಅವರಪ್ಪ ಹೇಳ್ತಾ ಇದ್ರು. ಸೊ ಗೊಂಬೆ ನೋಡಿ ತುಂಬ ಖುಷಿ ಪಟ್ಲು. ಇನ್ನು ಇವನು ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದ, ಅಂದರೆ ಎತ್ಕೊಂಡು ಅದು ಇದು ತೋರಿಸಿ ಯಾಮಾರಿಸ್ಬಿಟ್ರೆ ಇವನನ್ನ ಮೇಂಟೈನ್ ಮಾಡೋದು ತುಂಬಾ ಈಸಿ. ನಾನು ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೆ ಇದ್ಬಿಡ್ತಾನೆ ಎಷ್ಟೊತ್ತು ಬೇಕಾದ್ರೂ, ನಾನು ಕಾಣಿಸಿದ್ರೆ ಮಾತ್ರ ಇರಲ್ಲ. ಸೊ ಫೈನಲಿ ಡ್ಯಾಡ್ ಸನ್ ಮೂಮೆಂಟ್ ಇವಾಗ ನಡೀತಾ ಇದೆ. ಅಕ್ಕ ಹೋಗಿ ಕಾರ್ ತೊಗೊಂಬಂದ್ರು, ಲಗೇಜ್ನೆಲ್ಲ ಕಾರಲ್ಲಿ ಹಾಕ್ಕೊಂಡು ಈಗ ಹೊರಟಿದ್ದೀವಿ. 4 ಜನ ಈ ರೀತಿ ಟ್ರಾವೆಲ್ ಮಾಡಿ ತುಂಬಾ ದಿನಗಳಾಗೋಗ್ಬಿಟ್ಟಿತ್ತು. ಇವ್ರು ಬೇರೆ ಮನೆ ಊಟನ ಮಿಸ್ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಮಧ್ಯದಲ್ಲಿ ಎಲ್ಲಾದ್ರೂ ಊಟಕ್ಕೆ ನಿಲ್ಸೋಣ ಅಂತ ಹೇಳಿ ನಂದಿ ಉಪಚಾರ ಅನ್ನೋ ಹೋಟೆಲಲ್ಲಿ ನಿಲ್ಸಿದ್ವಿ. ಇಂಡಿಯಾದಿಂದ ಆಚೆ ಹೋಗಿರೋರು ಏನನ್ನ ಮಿಸ್ ಮಾಡ್ಕೊಳ್ತಾರೋ ಬಿಡ್ತಾರೋ, ಬಟ್ ಇಂಡಿಯನ್ ಫುಡ್ನಂತೂ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ. ಅದಕ್ಕೆ ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಊಟಕ್ಕೆ ಬಂದಿದ್ದೀವಿ. ಊಟ ಎಲ್ಲ ಮಾಡ್ಕೊಂಡು ಮನೆಗೆ ರೀಚ್ ಆದಮೇಲೆ ಆ ಲಗೇಜ್ಗಳನ್ನು ಎತ್ಕೊಂಬರೋದೇ ಒಂದು ದೊಡ್ಡ ಕೆಲಸ ಆಗೋಯ್ತು. ಯಾಕಂದರೆ ಮನೆ ಇರೋದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಕೆಳಗಡೆಯಿಂದ ಅಷ್ಟು ಲಗೇಜನ್ನು ಎತ್ಕೊಂಬರ್ಬೇಕಾಗಿತ್ತು. ಆಫ್ಟರ್ 7 months ಬ್ಯಾಕ್ ಟು ಹೋಮ್ ಅನ್ನೋ ಖುಷಿನಲ್ಲಿ ಮನೆ ಒಳಗಡೆ ಬರ್ತಾ ಇದ್ದಾರೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ಲಿ ಅಂದರೆ ಫುಲ್ ಎಲ್ಲ ಲಗೇಜು ತೆಗಿತಾ ಕೂತ್ಕೊಂಡಿದ್ದಾರೆ. ಅಲ್ಲಿಂದ ಏನೇನು ತೊಗೊಂಬಂದಿದ್ದಾರೆ ಅಂದರೆ ಲಗೇಜೇ ಇಲ್ಲ, ಬರ್ರೀ ಚಾಕ್ಲೇಟ್ಸ್ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್ ತೊಗೊಂಬಂದ್ಬಿಟ್ಟಿದ್ದಾರೆ. ನನಗಂತೂ ನೋಡಿನೇ ತಲೆ ತಿರ್ಗೋಯ್ತು, ಯಾವುದು ತಿನ್ನೋದು ಯಾವುದು ಬಿಡೋದು ಅಂತ. ಅಷ್ಟು ಚಾಕ್ಲೇಟ್ಸನ್ನು ತೊಗೊಂಬಂದಿದ್ದಾರೆ ನೋಡಿ. ಆ ಸೂಟ್ ಕೇಸ್ ತುಂಬ ಚಾಕ್ಲೇಟ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಅವಳಿಗೆ ತಂದಿದ್ದ ಟಾಯ್ನ ಏರ್ಪೋರ್ಟಲ್ಲೇ ಓಪನ್ ಮಾಡಿಸ್ಬಿಟ್ಲು. ಇನ್ನು ಇವನಿಗೂ ಒಂದು ಟಾಯ್ ತೊಗೊಂಬಂದಿದ್ದಾರೆ, ಅದನ್ನ ಇವಾಗ ಕೊಟ್ಟಿದ್ದಾರೆ. ಅವನಂತೂ ಫುಲ್ ಖುಷಿಯಲ್ಲಿ ಅದರಲ್ಲಿ ಆಟ ಆಡ್ಕೊಳ್ತಾ ಇದ್ದಾನೆ. ಬಾಯ್ಸ್ ಅಂದ್ರೇ ಹಾಗೆ ಅನಿಸುತ್ತೆ, ವೆಹಿಕಲ್ಸ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಏಜ್ ಮ್ಯಾಟ್ರೇ ಆಗಲ್ಲ, ಚಿಕ್ಕವರಿಂದ ದೊಡ್ಡೋರ್ವರೆಗೂ ಕಾರು ಬೈಕ್ ಅಂದ್ರೇ ಇಷ್ಟ ಅವ್ರಿಗೆ. ಹಾಗಾಗಿ ತುಂಬ ಖುಷಿಯಲ್ಲಿ ಆಟ ಆಡ್ಕೊಳ್ತಾ ಇದ್ದಾನೆ. ಮನೆಗೆ ಬಂದಿದ ತಕ್ಷಣ ಚಾಕ್ಲೇಟ್ ತಂದಿದ್ದೀನಿ ಅಂತ ಹೇಳಿದ್ರಷ್ಟೇ, ಅವಳು ತೆಗಿಯೋವರೆಗೂ ಬಿಡಲಿಲ್ಲ, ತೆಗೆದು ಕೊಡೋವರೆಗೂ ಬಿಡಲಿಲ್ಲ. ನೋಡಿದ್ರೆ ಯಪ್ಪ ಎಷ್ಟೊಂದು ಚಾಕ್ಲೇಟ್ಸ್ ತಂದಿದ್ದಾರೆ ಅಂದರೆ ಮಿನಿಮಮ್ ಒಂದು 10 to 15 kgs ಬರ್ರೀ ಚಾಕ್ಲೇಟ್ ತೊಗೊಂಬಂದಿದ್ದಾರೆ. ಏನೂ ಲಗೇಜ್ ಇಲ್ಲ ಅಷ್ಟು ದೊಡ್ಡ ಟ್ರಾಲಿ ಬ್ಯಾಗಲ್ಲಿ. ಇನ್ನು ಹುಡುಗರಿಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಆಟ ಸಾಮಾನುಗಳು ತೊಗೊಂಬಂದಿದ್ದಾರೆ. ಸದ್ಯಕ್ಕೆ ನನ್ನ ಮಗಳದು ಓಪನ್ ಮಾಡಿದ್ದೀವಿ. ನನ್ನ ತಮ್ಮನ ಮಗನಿಗೆ ಅಂತಲೂ ತಂದಿದ್ದಾರೆ. ಅದನ್ನು ಓಪನ್ ಮಾಡಿದ್ರೆ ಅಲ್ಲಿಗೆ ಹೋಗೋವರೆಗೂ ಇವಳು ಬಿಡಲ್ಲ ಅಂದ್ಬಿಟ್ಟು ಅದು ಒಂದನ್ನು ಹಾಗೆ ಕಾಣಿಸ್ತಿಲ್ದಂಗೆ ಎತ್ತಿಟ್ಟಿದ್ದೀವಿ. ತುಂಬಾ ಖುಷಿ ಆಯಿತು ಯಪ್ಪ. 7 months ಹೆಂಗೆ ಕಳೆದೋಯ್ತು ಅಂತಲೇ ನನಗೆ ಗೊತ್ತಿಲ್ಲ. ನಮ್ಮ ಆಂಟಿಗೆ ಫೋನ್ ಮಾಡಿದಾಗ ಮೊನ್ನೆ ಅವರು ಕೇಳ್ತಾಯಿದ್ರು ಹೆಂಗೆ ಬಿಟ್ಟಿದ್ದೆ ಗ್ರೇಟ್ ಅಂತ. 7 months ಅಂದರೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸೇ ಆಯಿತು, ಬಟ್ ವರ್ಷಾನ್ಗಟ್ಲೆ ಬಿಟ್ಟಿರೋರೇ ಬಿಟ್ಟಿರ್ತಾರೆ. ನಮ್ಮದೆಲ್ಲ ಈಗ ಆರ್ಮಿಗೆಲ್ಲ ಹೋಗೋರು ಪಾಪ ಅವ್ರು ಹೆಂಗಿರ್ತಾರೋ ನಿಜವಾಗ್ಲೂ ಅವ್ರ ಗಂಡದಿರನ್ನ ಅಷ್ಟೆಷ್ಟು ದೂರ ಕಳಿಸಿ ನಮಗಾದರೂ ಡೇಟಿಗೆ ಬರ್ತಾರೆ, ಎಷ್ಟು ದಿನಕ್ಕೆ ಬರ್ತಾರೆ ಅಂತ ಕಾಯ್ತೀವಿ. ಬಟ್ ಅವ್ರಿಗೆ ಯಾವಾಗ ಬರ್ತಾರೆ ಅನ್ನೋದು ಕೂಡ ಗೊತ್ತಿರಲ್ಲ, ಬರ್ತಾರೆ ಇಲ್ವೋ ಅನ್ನೋದು ಗೊತ್ತಿರಲ್ಲ. ನಿಜವಾಗ್ಲೂ ಅವ್ರನ್ನೆಲ್ಲ ನೆನೆಸ್ಕೊಂಡಾಗ ನನ್ನ ಕಷ್ಟ ಅಷ್ಟೊಂದೇನು ಬಿಟ್ಟಿರೋದು ಅವ್ರ ಮುಂದೆ ನಮ್ಮದೇನೂ ಅಲ್ಲ ಅನ್ನಿಸ್ತು. ಎಲ್ಲ ಹೆಣ್ಮಕ್ಳಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಅಂತಲೇ ಹೇಳ್ಬೋದು. ತುಂಬ ಕಷ್ಟ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋದು. ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅವರಲ್ಲಿ ನಾವಿಲ್ಲಿ ನಿಜವಾಗ್ಲೂ ಜೀವನ ತುಂಬಾ ಕಲಿಸ್ಬಿಟ್ಟಿದೆ ಈ 7 monthsಲ್ಲಿ. ಅವರಿಗೆ ಒಂಟಿಯಾಗಿರೋದು ಕಷ್ಟ ಅನ್ನೋದು ಅರ್ಥ ಆಗಿದೆ. ಅಲ್ಲೇ ಪಾಪ ಅಡುಗೆ ಮಾಡಿಕೊಂಡು ಒಬ್ಬರೇ ನಾ 3 ಜನನೂ ಬಿಟ್ಟು ಚಿಕ್ಕ ಮಕ್ಕಳುಗಳನ್ನ ನಮ್ಮನ್ನ ಫ್ಯಾಮಿಲಿನ ಎಲ್ಲ ಅದನ್ನು ನಾನು ಇಲ್ಲಿದ್ಕೊಂಡು 2 ಮಕ್ಕಳನ್ನು ಮೇಂಟೈನ್ ಮಾಡಿಕೊಂಡು ಪ್ರತಿಯೊಂದು ಜವಾಬ್ದಾರಿನೂ ಹೇಗೆ ನಿಭಾಯಿಸೋದು ಅವ್ರಿಲ್ದಲೆ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ತುಂಬ ಟೈಮ್ಗಳಲ್ಲಿ ಇರಬೇಕಿತ್ತು, ಇಲ್ಲಿ ನನ್ನ ಜೊತೇಲಿ ಇರಬೇಕಿತ್ತು ಅಂತ. ಸದ್ಯಕ್ಕೆ ಆ ಮಿಸ್ ಮಾಡ್ಕೊಳ್ಳೋದು, ದೂರ ಇರೋದು ಎಲ್ಲ ಮುಗಿದು ಜೊತೇಲಿದ್ದೀವಿ. ಇನ್ನು ಎಲ್ಲೇ ಹೋದ್ರೂ ಅಷ್ಟೇ, ಅವ್ರು ಇಲ್ಲೇ ಇದ್ರೂ ನಮ್ಮ ಜೊತೆಲೇ ಇರಬೇಕು, ಅಲ್ಲಿ ಹೋದ್ರೂ ನಮ್ಮನ್ನು ಕರ್ಕೊಂಡೇ ಹೋಗಬೇಕು, ಎಲ್ಲಿದ್ದರೂ ಅಷ್ಟೇ ಜೊತೆನಲ್ಲೇ ಇರಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಇನ್ನು ಬಿಟ್ಟಿರೋ ಅಂಥ ಸೀನೇ ಇಲ್ಲ. ಫೈನಲಿ ಇನ್ನು ಫಂಕ್ಷನ್ ಮೇಲೆ ಫಂಕ್ಷನ್ನು ಈ ಜುಲೈ ಫುಲ್ ಪ್ಲ್ಯಾಂಡ್ ಆಗೋಗ್ಬಿಟ್ಟಿದೆ. ಸೊ ಫೈನಲಿ ಇಲ್ಲಿ 3 ಜನ, ಅಲ್ಲಿ ಒಬ್ಬರು ಇದ್ದವರು, ಟೋಟಲ್ ಆಗಿ 4 ಜನ ಅಂತ ಇದ್ದೀವಿ. ಇನ್ಮೇಲೆ ಫುಲ್ ಫ್ಯಾಮಿಲಿ ಟೈಮು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.